ಏ ರಾಯ ಏ ದೋಸ್ತ್ ಬರಾಕು ಮತ್ತೇನು ದೋಸ್ತ ಭಾಳ ದೂರ ಬಂದಿಲ್ಲ. ಹಂಗ ಬೈನಿಪ್ಪ. ಮತ್ತೆ ಏನೇನ ದೋಸ್ತ? ಏನಿಲ್ಪ ಹಂಗ ಬೈನಿ. ಬಾ ದೋಸ್ತ ಇಲ್ಲಿ ಹೇಳಕೊಂಡು ಬಾ. ನಡಿ ಹೋಗುನು. ದೋಸ್ತ ಮತ್ತೇನಲ್ಪ ಒಂದೇನು ಬರ್ತಂದ್ರೆ ನೋಡ್ತಾರೆ. ಹಾಂ ಹಲೋ ಹೇಳ. ಯಾವಾಗಿಂದ ವೇಟ್ ಮಾಡಕತ್ತೇನ ಬಂದಿಲ್ಲ ಅಂತಂದು ಬಂದೇನು ಬಾಲ ಜಲ್ದಿ. ರಾಯನ್ ಜೊತೆ ಹೊಲಕ್ಕೆ ಬಂದೇನಿ, ಇಲ್ಲಿ ಬರ್ತಾನಿಲ್ಲ 5 ನಿಮಿಷ ನಿಲ್ಲ ಅಲ್ಲೇ. ದೋಸ್ತ 2 ದಿವಸ ಹಿಂಗೆ ಹುಡುಗಿರ ಜೊತೆ ಮಾತಾಡೋಕೆ ಹೊಂಡವ ಪಟ್ನ ಮದುವೆ ಮಾಡ್ಕೋ. ಮದುವೆ ಆಗ್ತಾನೆ ಬಾ, ನಿನ್ನೂ ಆಗ್ತಾನೆ. ಏನೋ ಗಂಡ್ಸಾಗಿ ಹುಟ್ಟಿದಿ ಒಂದರ ಹುಡುಗಿನ ಪಟಾಯಸ. ಈ ಕುರುಬ್ಗ ಅಂತ ಹುಡುಗಿ ಬೇಡು, ಕುರುಬ ರಾಣಿನ ಸಿಗ್ತಾಳೆ ನನಗೆ. ನಡೀನ್ ಶಾನೆ ಇದೆ ಹೋಗುನು. ಅಣ್ಣ ನನ್ನ ಜಾಬ್ ಸೆಲೆಕ್ಷನ್ ಆಯ್ತು. ನಡಿ ಅಮ್ಮ ಒಳಗಡೆ ಹೋಗೋಣ, ನಿಮ್ಮ ಜೊತೆ ಮಾತಾಡ್ಬೇಕು. ಹೇಳಣ್ಣ ಏನಾಯ್ತು? ನೋಡ್ ತಂಗಿ, ನೀನು ಒಂದು ಮಂತ್ಯಾನ್ ತಂದೀನಿ. ನಮ್ಮ ಮಂತ್ಯಾನ್ಗೆ ಒಪ್ಪ ಅಂತ ಹುಡುಗದಾನ, ಅವ್ನ ಫೋಟೋ ಬಿ ಕೊಡ್ತೀನಿ, ನೋಡಿ ಸ್ವಲ್ಪ. ತಂಗಿ ಇವ ಹುಡುಗ ಊರಾಗ ತುಂಬ ಹೆಸರು ಮಾಡ್ಯಾನ, ಒಳ್ಳೆ ಮಂತಂದಿಂದ ಬಂದವದಾನ. ಮತ್ತು ಅವನ ನೀ ಮದುವೆ ಆದ್ರೆ ನೀ ಜೀವನ ಪೂರ್ತಿ ಖುಷಿಯಾಗಿರ್ತಿ ಅನ್ನೋದು ನನ್ನೊಂದು ಆಸೆ ಐತಿ. ನಿನಗೆ ಅವ್ನು ಕೊಟ್ಟ ಮದುವೆ ಮಾಡ್ಬೇಕು ಅನ್ನೋದು ನನ್ನೊಂದು ದೊಡ್ಡ ಆಸೆ ಐತಿ. ಅದು ನನ್ನ ಕನಸು, ನೀ ಈಡೇರಿಸಿ ಅಂತ ನಾನು ಒಪ್ಕೋತೀನಿ. ಆದ್ರೆ ಅಣ್ಣ ನಂಗೆ ಈಗರೇ ಜಾಬ್ ಸಿಕ್ಕೈತಿ, ಇನ್ನೂ ಅಪಾಯಿಂಟ್ಮೆಂಟ್ ಲೆಟರ್ ಭೀ ಬಂದಿಲ್ಲ. ಎಲ್ಲಿ ಜಾಬ್ ಸಿಗ್ತೈತೆ ಅಲ್ಲೇ ಹೋಗಿ ಸೆಟಲ್ ಆಗ್ಬೇಕು ಅನ್ಕೊಳತ್ತೆ ನಾನು. ನನಗಂತೂ ಇಷ್ಟು ಜಲ್ದಿ ಮದ್ವೆ ಬೇಡ. ನೋಡಿ ತಂಗಿ, ನಮ್ಮ ಜೀವನನೇ ಇದ್ರಾಗ ಆಗೋಗೈತಿ. ನಮ್ಮದು ನೋಡಿರ ಪೂಜಾರಿ ಮಣಿತಾನ. ನಮ್ಮ ದೇವರು ಪೂಜೆ ಪುನಸ್ಕಾರ ಇದನ್ನೆಲ್ಲ ಬಿಟ್ಟು ಹೋಗೋಕೆ ಆಗೋದಿಲ್ಲವ. ಇನ್ನೊಂದು ಸಲ ಯೋಚನೆ ಮಾಡು. ಹಾಂ, ನಿನ್ನ ನಿರ್ಧಾರ ನಿನ್ನ ಕೈಲಿದೆ. ಅಣ್ಣ ನಾ ಅಂತೂ ನಿನ್ನ ಮಾತು ಮೀರಕ್ಕಾಗಂಗಿಲ್ಲ. ನನಗಂತೂ ಜಾಬ್ ಮಾಡೋದೈತಿ. ಅವ್ರು ಜಾಬ್ ಮಾಡೋಕೆ ಓಕೆ ಅಂದ್ರೆ ನಾ ಮದುವೆ ಮಾಡ್ಕೋತೀನಿ. ಸರಿ ಅಮ್ಮ, ನಾಳೆನೇ ನೋಡೋ ಕಾರ್ಯಕ್ರಮ ಇಟ್ಕೊಂಡು. ತಮ್ಮ ಫೋನ್ ತೊಗೊಂಡ್ಬಾ, ಬೀಗ್ರಿಗೆ ಫೋನ್ ಮಾಡೋಣ. ಯಾಕೋ ಏನಾಯ್ತ? ಅಣ್ಣ ಪಾವನ್ಯಾರು ಫೋಟೋ ಕೊಟ್ಟು ಹೋಗಿದಾರೆ. ಅಂದ್ರು ವೈನಿ ಹೆಂಗದ? ಚಂದ ಹೇಳಪ್ಪು, ಕನಗೆ ಸೆಟ್ ಆಗ್ತಾಳು. ಏ ಅಣ್ಣ ಸೇಟ್ ಆಗೋಲ್ದ ಇದ್ದಾಳು, ನಮ್ಮ ಮಣ್ತನಕ್ಕೆ ಒಪ್ಪಂಗದ. ತಂಗಿ ಅಲ್ಲೇ ಬಾರವ್ವ. ನೋಡ್ರಿ ಬೀಗ್ರ, ನನ್ನ ತಂಗಿ ಮದುವೆ ಆದಮೇಲೆ ಜಾಬ್ ಮಾಡ್ಬೇಕನ್ನತ್ತಾರ. ಅದಕ್ಕೆ ಏನಾದರೂ ನಿಮ್ಮ ಅಭಿಪ್ರಾಯ? ನಮ್ಗೇನು ಅಭ್ಯಂತರ ಇಲ್ರಿ, ನಮ್ಮ ಮಂತನ ಹೆಸರು ಉಳಿಸ್ಕೊಂಡ್ರೆ ಸಾಕ್ರಿ ಅಷ್ಟೇ. ನಮಗಂತೂ ಅವಪ್ಪ ಯಾರೂ ಇಲ್ರಿ. ನಮ್ಮ ಮದುವೆ ಆದ್ಮೇಲೆ ನಮಗೆಲ್ಲ ಅವ್ರಿ. ಆಯ್ತು ರೀ ಬೀಗ್ರ, ನಿಮ್ಮ ಮಾತು ಕೇಳಿ ನಮಗೆ ಭಾಳ ಖುಷಿ ಆಯಿತು. ನಿಮ್ಮ ಈ ಸಂಬಂಧ ನಮಗೆ ಸಂಪೂರ್ಣ ಒಪ್ಪಿಗೆ ಐತಿ. ಬೀಗ್ರ, ನಮ್ಮ ತಂಗಿ ಜೊತೆ ನೀವು ಏನಾದರೂ ಮಾತಾಡಿದ್ರೆ ಮಾತಾಡೋಗ್ಬೇಡ. ಮಾತಾಡೋದು ಏನಿಲ್ರಿ, ನಮಗೂ ಒಪ್ಪಿಗೆ ಐತ್ರಿ. ಆಯ್ತು.
ತೆಗಿನ್ ಚಲೋ ಹಾಕ್ಲಪ್ಪ. ನೀನು ಅವನ ಜೊತೆ ಚಲೋ ಇರು ಮಾತು. ಬಂದ್ಯಾ ಇಲ್ಲ? ಬನ್ನಿ ಅಲ್ಲೇ ಬನ್ನಿ. ಡಬ್ಬಿ ತಂದೆ ಬಾ. ಸ್ಟಾಪ್ ಮಾಡ. ಇಲ್ಲಿ ಡಬ್ಬಿ ಇಡ್ತಾನೋ ನಿಂಗೆ ಹೊಲ ಎಲ್ಲ ತೋರಿಸ್ತಾನ. ಬಾ. ಅಲ್ಲಿ ಹಿಡ್ಕೊಂಡಿಲ್ಲ ಮಸ್ತ್ ಕೈ ಬರ್ರಿ. ಇಲ್ಲ ಬಾ ಊಟ ಮಾಡು ನೀವು. ಏ ಇಲ್ಲ ನಾ ಊಟ ಮಾಡ್ಕೊಂಡ್ ಬಂದೇನ್ರಿ, ನೀವು ಮಾಡಿ ನಡೀರಿ. ಇಲ್ಲ ನಾನು ನಿಂಗೆ ಕೈ ತಿನ್ನಿಸ್ತಾನು ಬಾ. ಆಯ್ತು ನಡೀರಿ. ಬಾಟ್ಲೆ ತಾ ಕೈ ತೊಳ್ಕೊತಾನು ಮತ್ತು ನೀಡಿ ಹಚ್ಚು. ಊಟ ಹೆಂಗಾಗೈತ್ರಿ? ಊಟ ಮಸ್ತ್ ಐತೆ. ಅವೆಲ್ಲ ನಿಂಗೊಂದು ಮಾತು ಹೇಳೈತೆ ಹೇಳಿ. ಹಾಂ ಹೇಳ್ರಲ್ಲ. ಎಷ್ಟು ಜನ್ಮದ ಪುಣ್ಯದ ಫಲ ಗೊತ್ತಿಲ್ಲ ನೀನಂತ ಹೆಂಡತಿ ಸಿಗ್ಬೇಕಂತಂದ್ರೆ. ಯಾಕಂದ್ರೆ ಈಗಿನ ಹುಡುಗಿಯರ ಕಾಲೇಜ್ ಕಲ್ತ್ರ ಸಾಕು, ಸರ್ಕಾರಿ ನೌಕರಿ ಮಾಡೋಬೇಕು, ಹೊಲ್ದಾಗ ಕೆಲಸ ಮಾಡೋಂಗೆ ಬೇಡ ಹಿಂಗೆಲ್ಲ ಅಂತಾರು. ನಾವು ಗಂಡ ಹೆಂಡತಿ ಬೇರೆ ಮನೆ ಮಾಡಿರಬೇಕು, ಜಾಯಿಂಟ್ ಫ್ಯಾಮಿಲಿ ಬೇಡ ಅಂತ ಅನ್ನೋ ಈ ಕಾಲನ ನಿನ್ನಂತ ಹುಡುಗಿಯರು ಇರ್ತಾರಂದ್ರೆ ಆಶ್ಚರ್ಯ ನನಗೆ. ಏನ್ರಿ ಕರೆ ಹೇಳ್ಬೇಕಂತಂದ್ರೆ ನಂಗೆ ಮೊದ್ಲಿಂದನೂ ನೀವು ಇಷ್ಟ ಇದ್ರಿ. ನನಗೆ ನಮ್ಮ ಹಾಲು ಮತ್ತದ ಮಂತನ ಮೇಲೆ ಭಾಳ ಹೆಮ್ಮೆ ಐತಿ. ಆದ್ರೆ ನಂಗೆ ನೀವು ನೌಕರಿ ಮಾಡಕ್ಕೆ ಕೊಡ್ತೇನೇನಿಲ್ಲ ಅಂತ ಅಂಜಿಕಿತ್ತು. ಅದಕ್ಕೆ ನಾ ಮದ್ವೆ ಮಾಡ್ಕೊಳಕ್ಕಿಲ್ಲ ಅಂತಿದ್ದೆ. ಆದ್ರೆ ಮದುವೆ ಆದ್ಮೇಲೆ ನಂಗೆ ಗೊತ್ತಾಯ್ತು ಈ ನಮ್ಮ ಕುರುಬರ ಮನಸ್ಸು ಎಂಥದಂತ. ಇಷ್ಟು ದಿನ ಬೀರಪ್ಪಜನ್ ಚಕ್ರಿ ಮಾಡಿದ್ಕೆ ಸಾರ್ಥಕತ್ ನೋಡ ಅಲ್ಲ. ಹೌದು ನೋಡ್ರಿ. ಆಯ್ತು ನಡೀನು ಹೋಗೋಣ. ನಾ ಮನೆಗೆ ಹೋಗ್ತೇನೆ ರೀ. ಹಾಂ ಹೋಗಿರ್ ಆಮೇಲೆ ಬರ್ತೀನಿ. ಆಯ್ತು ಬರ್ರಿ. ಓಹ್ ಇನ್ನೇನು ಜಾಯ್ನಿಂಗ್ ಲೆಟ್ರ್? ಅಣ್ಣ 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 ಏನಾಯ್ತು? ನಿಮ್ಮ ವೈನಿನ ಕೈನೂ ಸರ್ಪ್ರೈಸ್ ಕೊಡೋಣ. ಹಾಂ ಅಹಲ್ಯ ಅಹಲ್ಯ ಏನಾತ್ರಿ? ನಿಂಗೊಂದು ಸರ್ಪ್ರೈಸ್ ಐತಿ, ಕಣ್ ಮುಚ್ಕೋ. ಏನದು? ಮುಚ್ಕೋದಾಗ ಅದು ಕಣ್ ತೆಗಿ. ನಿನ್ನ ಜಾಯ್ನಿಂಗ್ ಲೆಟ್ರ್ ಬಂದೈತಿ. ಮುರಾರಿ ಹೋಗಿ ಸಕ್ರೆ ತುಂಬ. ಮುರಾರಿ ಅನ್ನಲ್ಲದಾರು? ಅಣ್ಣ ಹೊಲ ಕಡೆ ಇರ್ಬೇಕಣಿ, ನೀವು ಹೋಗಿ ಭೇಟಿ ಆಗಿ ಬರ್ರಿ, ನಾನು ಮನೆ ಬಿಡಕ್ಕೆ ಬರ್ತೀನಿ.
ದೋಸ್ತ ನಿಂಗೆ ಹೇಳಿನಿಲ್ಲ ನಾ ಕುರುಮರ ಏನು ಸಿಗ್ತಾಳಂತ ಬಂದು ನೋಡಲಿ. ನೀ ಬ್ಯಾಂಕ್ ಯಾವ ದೋಸ್ತ